ಅಂದರೆ ನಾನು ಸ್ವಲ್ಪ ಯೋಚನೆ ಮಾಡೋದು ತೀರಾ ಕಡಿಮೆನೇ. ಯಾಕಂದರೆ ಕಾಣಿಸ್ತಿದೆ, ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಬುದ್ಧ. ವೆಯ್ಟ್ ನೋಡಿ ಬಗ್ನಿ, ಎಲ್ಲ ಊರಲ್ಲೂ ಹಬ್ಬ. ಇವಾಗ ಮಾರ್ಚ್ ಕಳೆದ್ರೆ ಮಾಗಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಈವ್ನಿಂಗಿಂದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸುಮಾರು ದಿನಗಳಾಗೋಗಿತ್ತು ಬ್ಲಾಗ್ ಮಾಡ್ತಾ ಇದ್ದು. ಇದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರೆ ಏನೋ ಒಂದು ಮಿಸ್ ಮಾಡ್ಕೊತಿದ್ವಿ ಅಂತ ತಲೆಯಲ್ಲಿ ಆವಾಗವಾಗ ಓಡ್ತಾನೆ ಇರುತ್ತೆ. ಲಾಂಗ್ ಟರ್ಮ್ ಆಗಿತ್ತಲ್ಲ, ಅದಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ. ನಾಳೆ ನಾಡಿದ್ದು ಎಲ್ಲ ಊರುಗಳಲ್ಲೂ ಹಬ್ಬ, ಮಾರಿ ಹಬ್ಬ. ಇವತ್ತು ನಮ್ಮ ಅತ್ತೆಯವರು ಹೋಗಿದ್ದಾರೆ, ನಾಳೆ ನಮ್ಮ ಮನೆಯವರು ಮತ್ತು ಮಕ್ಕಳು ಹೋಗ್ತಾರೆ. ನಾನು ಒಬ್ಬಳೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನೋಡೋಣ, ಆದಂಗೆ ಆಗುತ್ತೆ. ಆದರೆ ಹೋಗ್ತೀನಿ, ಇಲ್ಲಾಂದರೆ ಮನೇಲಿರ್ತೀನಿ. ಏನೇನಾಗುತ್ತೆ ಅನ್ನೋದು ನಿಮಗೆಲ್ಲನೂ ಶೇರ್ ಮಾಡ್ಕೊತೀನಿ. 2 ದಿನದ ಬ್ಲಾಗ್ ಮರ್ಚ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಜೆಪ್ಟೋಯಿಂದ ಪುಟ್ಟದಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾರಿಗಾದರೂ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ ಅಷ್ಟೇ, ನಿಮಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಫಸ್ಟ್ ಟೈಮ್ ಏನಾದರೂ ಜೆಪ್ಟೋಯಿಂದ ಆನ್ಲೈನ್ ಆರ್ಡ್ರ್ ಮಾಡ್ತಿದ್ರೆ ವರ್ತ್ ಅಂತ ಹೇಳ್ಬೋದು. ಸೆಕೆಂಡ್ ಟೈಮ್ ಎಲ್ಲ ನಾರ್ಮಲಿ ಅಂದರೆ ಒಂದು ನೇಮ್ನ, ಒಂದು ಫೇಮ್ನ ಗ್ರೋ ಮಾಡೋದಕ್ಕೆ ಆಫರ್ಗಳು ಕೊಟ್ಟಿರ್ತಾರೆ. ನೆಕ್ಸ್ಟ್ ಟೈಮಿಂದ ಆ್ಯಸ್ ಯೂಶುವಲ್ ಏನು MRP ಇರುತ್ತೋ ಅದೇ MRP ಮೇಲೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ಮಾಡ್ಕೊಂಡಿರೋರಿಗೆ ಸಸ್ತಾ ಅಂತಲೇ ಹೇಳ್ಬೋದು. ಅರ್ಧಕ್ಕೆ ಅರ್ಧ ರೇಟು ಇಲ್ಲ, ಇನ್ನೂ ಕಡಿಮೆ ಕೊಡ್ತಾರೆ. ತುಂಬ ಕಡಿಮೆಗೆ ಸಿಗುತ್ತೆ. ಫಸ್ಟ್ ಟೈಮ್ ನಾನು ಸ್ವಲ್ಪ ತಲೆ ಉಪಯೋಗಿಸ್ಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ನಾನು ಬರೀ 3 ಐಟಮ್ ಆರ್ಡರ್ ಮಾಡ್ಕೊಂಬಿಟ್ಟೆ. ನಿಮ್ಗೆ ಏನೇನು ಬೇಕೋ ಎಲ್ಲನೂ ಕಾರ್ಟ್ಗೆ ಹಾಕ್ಕೊಂಡು ಅಲ್ಲಿ ನಿಮಗೆ ಕೂಪನ್ ಕೊಡ್ತಾರೆ. ಅದನ್ನು ಕಾಪಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ MRP ಟೋಟಲ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಬರುತ್ತೆ. ಮ್ಯಾಕ್ಸ್ ಅಂದರೆ ಈಗ ಏನಾರು 600 ರೂಪಾಯಿ ಇದ್ದರೆ ಬರೀ 300 ರೂಪಾಯಿ ಬಂದಿರುತ್ತೆ. ನಾನು 200 ರೂಪಾಯಿ ಮಾಡಿದ್ದೆ, ಬರೀ 87 ರೂಪಾಯಿಗೆ ಬಂದಿದೆ. ಫಸ್ಟ್ ಟೈಮ್ಗೆ ವರ್ತ್ ಅಂತ ಹೇಳ್ಬೋದು. ನಾನು ಅಂಗಡಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಇವಳು ಸ್ವಲ್ಪ ಪನ್ನೀರ್ ಬೇಕು ಅಂತ ಇದ್ಲು, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿರಲಿಲ್ಲ. ಇದು ಕೊತ್ತಂಬರಿ ಸೊಪ್ಪು ಬಂಚ್ ತೊಗೊಂಡೆ. ಇದು ಬಿಡಿಸಿರೋದು ಮತ್ತು ಬೇರೆದು 2 ಥರ ಇರುತ್ತೆ. ಇದು ಬಿಡಿಸಿರೋದು ತೊಗೊಂಡೆ. ಇದೊಂದು 100 ಗ್ರಾಮ್ ಏನೋ ಅಂತೆ, ಇದೊಂದು ತೊಗೊಂಡೆ. ಮತ್ತು ಅರ್ಧ kg ಬಾಳೆಹಣ್ಣು ತೊಗೊಂಡೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ, ಅದು ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಣ್ಣು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಒಂದು ನಂದಿನಿ ಅವ್ರದ್ದು ಪನ್ನೀರ್ ತೊಗೊಂಡಿದ್ದೀನಿ 200 ಗ್ರಾಮ್. ಇದು ನನಗೆ 37 ರೂಪಾಯಿ 40 ರೂಪೀಸ್ ಏನೋ ಬಿತ್ತು. ವರ್ತ್ ಅಂತ ಅನಿಸುತ್ತೆ. ಸುಮ್ಮನೆ ಹಾಗೆ ಶಾಲು ಫ್ರೈ ಥರ ಮಾಡಿಕೊಡ್ತೀನಿ. ನೋಡೋಣ ಹೇಗಾಗುತ್ತೆ. ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದು ಹಾಕ್ತೀನಿ. ಇದು ಸೀಲ್ ಮಾಡಿಬಿಟ್ಟವ್ರೆ. ನಾನೇನೋ ಹಂಗೆ ಓಪನ್ ಅಂತ ಅಂದ್ಕೊಂಡಿದ್ದೆ, ಸೀಲ್ ಮಾಡಿಬಿಟ್ಟವ್ರೆ. ತುಂಬ ಗಟ್ಟಿಗಿದೆ ಕವರು, ಬಿಚ್ಚಕ್ಕಾಗ್ತಾಯಿಲ್ಲ. ಬಂತು, ಫ್ರೀಝರಲ್ಲಿ ಇಟ್ಟಿದ್ದಾರೆ. ಕೊಟ್ಟೆ ಅರ್ಧ kg 500 ಗ್ರಾಮ್ ಇದೆ. ಕೊಟ್ಟಿದ್ದಾರೆ ನೋಡಿ, ನೆಟ್ ವೆಯ್ಟ್ ಎಷ್ಟಿದೆ, ಪ್ಯಾಕಡ್ ಯಾವಾಗ ಪ್ಯಾಕಡ್ ಮಾಡಿದ್ದಾರೆ. ಸ್ವಲ್ಪ ಫ್ರೀಝರಲ್ಲಿದೆ, ಸ್ವಲ್ಪ ಹಾಗೆ ಆಚೆ ಇಟ್ಟರೆ ಒಳ್ಳೆಯದು. ಮಕ್ಳಿಗೆ ಕೊಡಬೇಕಾದ್ರೆ ಡೈರೆಕ್ಟ್ ಕೊಡಬೇಡಿ. ಅವ್ನು ಓದೋಕ್ಕೂ ಬಿಡಲ್ಲ, ಏನು ಮಾಡೋದಕ್ಕೂ ಬಿಡಲ್ಲ. ಪೇಜ್ನ ಹರಿದಾಕ್ಬಿಟ್ಟವನೆ. ನಾಳೆ ಒಂದೇ ದಿನ ಲಾಸ್ಟ್ ಆ್ಯನ್ಯುವಲ್ ಎಕ್ಸಾಮು ಹಿಂದಿ. ಇದು ಓದ್ಸೋಕ್ಕೆ ಸ್ವಲ್ಪ ಕಷ್ಟ, ಅವಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಯಾಕಂದರೆ ಸ್ವಲ್ಪ ಕನ್ನಡ ಗೊತ್ತಿರುತ್ತೆ, ಇಂಗ್ಲೀಷ್ ಗೊತ್ತಿರುತ್ತೆ. ಬೇಗ ಹಿಂದಿನ ಅರ್ಥ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಬರೀ ಓರಲ್ ಮಾತ್ರ, ರೈಟಿಂಗ್ ಎಲ್ಲ ಇಲ್ಲ. ಈಗ UKG ಆಗಿರೋದ್ರಿಂದ. ಏನೋ ನಾಳೆ ಗ್ರ್ಯಾಜುಯೇಷನ್ ಡೇ ಅಂತ ಹೇಳಿದಾರಲ್ವ ಅಪ್ಪು, ನಾಳೆ ಗ್ರ್ಯಾಜುಯೇಷನ್ ಡೇ ಬೇರೆ ಮಾಡ್ತಾರಂತೆ. ಬಟ್ ಸಿಂಪಲಾಗಿ ಮಾಡ್ತಿದ್ದಾರೆ ಅಂತ ಬೇಜಾರು. ಹೋದ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಇವಳು ಪ್ರೆಪ್ 1 ಇದ್ಲು. ಈ ಸರಿ ಸ್ವಲ್ಪ ಸಿಂಪಲಾಗಿ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸ್ಕೂಲ್ ಡೇನೂ ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ಮತ್ತು ಎಕ್ಸಿಬಿಷನ್ನು ಅದು ನಾರ್ಮಲ್ ವೇ. ಬಟ್ ಸ್ಕೂಲ್ ಡೇ ಚೆನ್ನಾಗಿ ಮಾಡಬೇಕಿತ್ತು, ಇಲ್ಲ ಗ್ರ್ಯಾಜುಯೇಷನ್ ಡೇ ಚೆನ್ನಾಗಿ ಮಾಡಬೇಕಿತ್ತು. 2ರಲ್ಲಿ 1 ಮಾಡ್ತಾಯಿಲ್ಲ. ಇಟ್ಸ್ ಓಕೆ. ಏನೋ ಮೆಸೇಜ್ ಕಳಿಸಿದರೆ 11 o'clock ಬನ್ನಿ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಸ್ವಲ್ಪ ಪನ್ನೀರಲ್ಲಿ ಹಾಗೆ ಸುಟ್ಟು ಕೊಟ್ಟಿದ್ದೆ ಇಬ್ರಿಗೂ ಒಂದೊಂದು. ಚೆನ್ನಾಗಿತ್ತಾ?
ಅಡುಗೆ ಮಧ್ಯಾಹ್ನನೇ ಮಾಡ್ಕೊಂಡಿದ್ದೆ. ಈಗ ಅವರಿಗೆ ಒಂಚೂರು ದೋಸೆ ಕೊಟ್ಟಿದ್ದೆ ಸ್ನ್ಯಾಕ್ಸ್ ಥರ. ಇದು ಸ್ವಲ್ಪ ಪನ್ನೀರನ್ನ ಸ್ವಲ್ಪ ತೋರ್ಸೋದು ಮರ್ತೋಗ್ಬಿಟ್ಟೆ, ಯಾಕಂದರೆ ಸುಮಾರು ದಿನಗಳಾಗೋಗಿತ್ತಲ್ಲ ರೆಸಿಪಿ ಮತ್ತು ವ್ಲಾಗ್ನ ಶೂಟ್ ಮಾಡಿಕೊಂಡು ವೀಡಿಯೋ ಆನ್ ಮಾಡೋದೇ ಮರ್ತೋಗಿದ್ದೆ. ಏನೂ ಇಲ್ಲ, ಸ್ಲೈಸಾಗಿ ಗುದ್ದುಗೆ ಕಟ್ ಮಾಡಿಕೊಂಡು ಧನಿಯಾ ಪುಡಿ, ಖಾರದ ಪುಡಿ, ಅರ್ಶಿನದ ಪುಡಿ, ಜೀರಿಗೆ ಪುಡಿ, ಮೆಣಸು, ಉಪ್ಪು, ಸ್ವಲ್ಪ ಆಯಿಲು, ಗರಂ ಮಸಾಲ ಇಷ್ಟು ಹಾಕಿ ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಥರ ಮಾಡಿ, ಕರಿಯೋದೇನು ಬೇಡ, ತವಕ್ಕೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸುಮ್ಮನೆ ಜಸ್ಟ್ ಶಾಲೋ ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಪನ್ನೀರ್ ಕೊಡಬೇಕು, ತುಂಬ ಒಳ್ಳೆಯದು. ಈಗಿನ ಫುಡ್ಡಲ್ಲಿ ಯಾವುದು ಪ್ರೋಟೀನ್ ಇರಲ್ಲ ಬಿಡಿ, ಬಟ್ ಯಾವುದ್ರಲ್ಲಿ ಸಿಗುತ್ತೋ ಅದನ್ನು ಕೊಡಬೇಕಾಗುತ್ತೆ. ಮಧ್ಯಾಹ್ನನೇ ಉಪ್ಪು ಸಾಂಬಾರು ಮಾಡ್ಕೊಂಡಿದ್ದೆ, ಸ್ವಲ್ಪ ಅನ್ನ ಇದೆ. ಇವಾಗ ಅವನಿಗೆ ನನಗೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಇಷ್ಟು ಅನ್ನ ಇದೆ. ಕಾಳನ್ನು ಕೂಡ ಸ್ವಲ್ಪ ಹುರಿದಿದ್ದೆ, ಸೊಪ್ಪು ಮತ್ತು ಕಾಳು ಹಾಕಿ. ಕೀರೆ ಸೊಪ್ಪು ಕೊಟ್ಟಿದ್ರು, ಅಂದರೆ ಅವ್ರ ಅಣ್ಣ ಬಂದಿದ್ರು, ಬೆಳೆದಿದ್ರಂತೆ, ಅದನ್ನು ತೊಗೊಂಬಂದು ಕೊಟ್ಟಿದ್ರು. ಅದನ್ನು ಬಿಡಿಸಿ ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಸಾರು. ಬೆಳೆದಿರೋ ಸೊಪ್ಪೆ ಹಾಗೆ ತುಂಬ ಚೆನ್ನಾಗಾಗುತ್ತೆ. ಮನೆ ನೋಡಿ ಯಾವ ಮಟ್ಟಿಗಿದೆ. ಟೈಮು 8:15 ಆಗ್ತಾ ಬಂತು. ಟೈಮ್ ಅದೆಷ್ಟು ಬೇಗ ಆಗಿಬಿಡುತ್ತೆ ಅಂತಲೇ ಗೊತ್ತಿಲ್ಲ. ಇದನ್ನೆಲ್ಲ ಎತ್ತಿಟ್ಟು ಊಟ ಮಾಡಿ ಮಲ್ಕೊಳ್ಳೋದು ಒಂದು 10 ಗಂಟೆ ಆಗುತ್ತೆ. ಮನೆಯವರು ಒಂದು 11 ಗಂಟೆಗೆ ಬರ್ತಾರೆ. ಇದನ್ನೆಲ್ಲ ಸ್ವಲ್ಪ ಮಲಗೋಷ್ಟೊತ್ತಿಗೆ ಕ್ಲೀನ್ ಮಾಡಿ ಇಟ್ಕೋಬೇಕು. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ಅಂದರೆ 2 ದಿನದ್ದು 3 ದಿನದ್ದು ಮಡ್ಚ್ ಮಾಡಿ ಹಾಕ್ತೀನಿ, ಅದರಿಂದ ಸ್ವಲ್ಪ ಲೆಂತಿ ಅಂತ ಅನ್ನಿಸ್ಬಹುದು. ಎಕ್ಸಾಮ್ ನಾಳೆ ಅಪ್ಪು, 60 ಡೇಸ್ ರಜೆ ಕೊಡ್ತಾರೆ. ಏನು ಮಾಡ್ತೀಯಾ? ಊರಿಗೆ ಹೋಗ್ತೀಯಾ? ಎಷ್ಟು ದಿವಸ ಇರ್ತೀಯ ಊರಲ್ಲಿ? ಎಷ್ಟು ದಿವಸ ಇರ್ತೀಯ? 4 ದಿವಸ ಇರ್ತೀಯ? ಸರಿ ಆಯ್ತು. ಹಂಗಾರೆ ನಾಳೆ ಹಬ್ಬಕ್ಕೆ, ಮಾರಿ ಹಬ್ಬಕ್ಕೆ ಹೋಗ್ತೀಯಲ್ಲ, ಹಂಗಾರೆ ಇದ್ಬಿಟ್ಟು ಬರ್ತೀಯ ಒಂದು ವಾರ. ನಾಳೆ ಮುಗಿಸ್ಕೊಂಡು ಅಪ್ಪ ಹೋಯ್ತಾರಲ್ಲ ಮಧ್ಯಾಹ್ನ. ನಾನು ಬರಲ್ಲ, ಅವನು ಬರಲ್ಲ. ಹಂಗೂ ನೋಡ್ಕೊತೀನಿ. ಇದ್ಬಿಟ್ಟು ಬರ್ತೀಯಾ? ಸರಿ. ಚಪ್ಪ ಅಲ್ಲೆಲ್ಲ ಹೋಗ್ಬಾರ್ದು ಪ್ರಹನ. ಗುಡ್ಡು. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ದಿಸ್ ಇಸ್ ಟ್ಯೂಸ್ಡೇ ಮಾರ್ನಿಂಗ್. ಆಲ್ರೆಡಿ ಟೈಮ್ ಒಂದು 10 ಗಂಟೆ ಆಗಿದೆ. ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಈಚೆ ಕೂತಿದ್ದೀನಿ. ಇವನು ಆಟ ಆಡಿಸ್ಕೊಂಡು ಕೂತ್ಕೊಳ್ಳೋಣ ಅಂತ. ಟಿಫನು ಪುಳಿಯೋಗರೆ ಮಾಡಿದ್ದೆ. ಅವಳು ಸ್ಕೂಲಿಗೆ ಹೊರಟಳು, ಬಟ್ ತಪ್ಪು ಮಾಡಿಬಿಟ್ಟಿದ್ದೀನಿ. ಇವತ್ತು ಗ್ರ್ಯಾಜುಯೇಷನ್ ಡೇ ಇತ್ತು ಅಂತ ಅವ್ರೇನು ಇನ್ಫಾರ್ಮೇ ಮಾಡಿಲ್ಲ. ನೈಟ್ ಒಂದು 8-8:30 ಗ್ರ್ಯಾಜುಯೇಷನ್ ಡೇ ಇದೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಪಾಪ ಅವರು ಕೆಲ್ಸಕ್ಕೆ ಹೋದ್ರು. ಊರಿಗೆ ಹೋಗೋದು ಬೇಡ ಅಂತ ಫಿಕ್ಸ್ ಮಾಡ್ಕೊಂಡ್ವಿ, ಯಾಕಂದರೆ ಇವನಿಗೂ ಸ್ವಲ್ಪ ಲೈಟಾಗಿ ಯಾಕೋ ನೆನ್ನೆ ಕೆಮ್ತಿದ್ದ. ಮತ್ತು ಅವಳದು ಗ್ರ್ಯಾಜುಯೇಷನ್ ಡೇ ಇದೆ, ಮತ್ತು ನಾನು ಮಗುನ ಎತ್ಕೊಂಡು ಅಲ್ಲಿಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಹೆಂಗೆ ಮಾಡೋದು ಅಂತ ಕನ್ಫ್ಯೂಷನಲ್ಲೇ ಇದ್ವಿ. ಅವರು ಕೆಲಸ ಹೋಗಲೇಬೇಕು, ರಜಾ ಕೊಡಲ್ಲ. ಇಯರ್ ಎಂಡ್ ಬೇರೆ ಅಂತ, ಕೆಲಸ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ಅವರು ಬೆಳಗ್ಗೆ ಅವಳನ್ನ ಬಿಟ್ಬಿಟ್ಟು ಸ್ಕೂಲ್ಗೆ ಹೋದರು. ಒಂದು 5 ಗಂಟೆಗೆ ಬರ್ತಾರೆ ನಮ್ಮ ಮನೆಯವರು. ಒಂದು 6:30 ಮೇಲೆ ಊರಿಗೆ ಹೋಗೋಣ ಅಂತಿದ್ದೀವಿ. ನಾನು ಹೋಗೋಣ ಅಂತಿದ್ದೀನಿ, ಸ್ವಲ್ಪ ಆರಾಮಾಗಿದ್ದೀನಿ, ಹೋಗೋಣ ಅಂತಿದ್ದೀನಿ. ನೋಡಬೇಕು ಏನೇನಾಗುತ್ತೆ ಅಂತ. ಆದಷ್ಟು ಎಲ್ಲ ಶೇರ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಟ ಆಡ್ತಿದ್ದಾನೆ ಸ್ವಲ್ಪ ಹೊತ್ತು. ಈಚೆ ಅಂದರೆ ಇಷ್ಟಪಟ್ಟು ಧೂಳಿಗೆ ಹೋಗ್ತಾನೆ ಅಂತ ನಾನು ಬಿಡಲ್ಲ ಅಷ್ಟೇ. ಸ್ಕೂಲ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಇವನು ರೆಡಿ ಮಾಡಿದ್ದೀನಿ. ಆಲ್ರೆಡಿ 12 ಗಂಟೆ ಆಗ್ತಾ ಬರ್ತಿದೆ. ನಾನು ಕೂಡ ಒಂದು ಚಿಕ್ಕ ಬ್ಯಾಗ್ ಎತ್ಕೊಂಡು ಇದು ಬರ್ಡಲ್ಲಿ ತೊಗೊಂಡಿದ್ನಲ್ಲ ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲೇನಾದರೂ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋ ಅಂತಿದ್ದಿದ್ರೆ ತೊಗೊತೀನಿ, ಇಲ್ಲಾಂದರೆ ಏನು ತೊಗೊಳ್ಳೋಣ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ. ಫಸ್ಟ್ ಕ್ರೈಯಿಂದ ಪಾರ್ಸೆಲ್ ಬಂದಿತ್ತು. ಒಂದು 3-4 ಡೇಸ್ ಬ್ಯಾಕು ಪಾಪುಗೆ ಟೀ ಶರ್ಟ್ ಥರ ಬುಕ್ ಮಾಡಿದ್ದೆ. ಅಂದರೆ ಸಮ್ಮರ್ಗೆ ಇವಾಗ ಸಿಕ್ಕಾಪಟ್ಟೆ ಶೆಕೆ ಅಲ್ವಾ, ಮಕ್ಕಳಿಗೆ ಹೆವಿ ಕ್ಲಾತ್ಸು, ಫುಲ್ಲು ಸ್ಲೀವ್ಸು ಅದೆಲ್ಲ ಹಾಕೊಳ್ಳೋಕ್ಕಾಗಲ್ಲ ಅಂತ ಆಫ್ ಶೋಲ್ಡರಿಂದು 3 ಟೀ ಶರ್ಟ್ಸ್ ಕಾಂಬೋ ಬುಕ್ ಮಾಡಿದ್ದೆ. 80 to 24 months. ನನಗೆ ಫಸ್ಟ್ ಕ್ರೈ ಅಂದರೆ ಬಟ್ಟೆ ಮಾತಾಡೋ ಹಂಗೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ರ್ಯಾಂಡಮಾಗಿ ತೋರಿಸ್ತಿದ್ದೀನಿ ಅಷ್ಟೇ. ನಿಮ್ಗೇನಾದರೂ ಬೈ ಮಾಡಬೇಕಂತಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆರಾಮಾಗಿ ನೀವು ತೊಗೋಬಹುದು. 3 ಟೀ ಶರ್ಟ್ಸು. ನಿಮ್ದು ಯಾವುದಾದ್ರೂ ಬ್ಲೂ ಕಲರ್ ಶಾರ್ಟ್ಸ್ ಇದ್ದರೆ ಆರಾಮಾಗಿ ಅದಕ್ಕೆ ಮ್ಯಾಚ್ ಅಪ್ ಮಾಡಿ ಔಟ್ಸೈಡು ಕೂಡ ಹಾಕ್ಕೊಂಡು ಹೋಗ್ಬೋದು. ನನ್ನ ಹತ್ರ ಒಂದು
ಒಂದು ಶಾರ್ಟ್ಸ್ ಇತ್ತು ಬ್ಲೂ ಕಲರು, ಅದನ್ನು 3ಕ್ಕೂ ಮ್ಯಾಚ್ ಆಗುತ್ತೆ, 3ಕ್ಕೂ ಕಾಂಬಿನೇಷನ್ ಆಗಿದೆ. ತುಂಬ ಚೆನ್ನಾಗಿದೆ ಬಟ್ಟೆ. ಫುಲ್ಲು 100% ಕಾಟನ್ ಇದು. ಮಕ್ಕಳಿಗೆ ಬಾಡಿ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅವನು ಕೂಡ ರೆಡಿ ಮಾಡಿಕೊಂಡು ಸ್ಕೂಲ್ ಹತ್ರಕ್ಕೆ ಕರ್ಕೊಂಡೋದೆ. ರಾಮಕೃಷ್ಣಣ್ಣ ಬಂದಿದ್ದರು, ಅಂದರೆ ನಮ್ಮ ಮನೆಯವ್ರವ್ರ ಫ್ರೆಂಡು. ಅಣ್ಣನ ಕೈಗೆ ಪಾಪುನ ಕೊಟ್ಬಿಟ್ಟು ನಾನು ಒಳಗಡೆ ಬಂದೆ. ನನಗೆ ಜಾಸ್ತಿ ಹೊತ್ತು ಪಾಪುನ ಇಟ್ಕೊಳ್ಳೋಕ್ಕಾಗಲ್ಲ ಅಂತ. ಒಳಗಡೆ ಬಂದಾಗ ಆಲ್ಮೋಸ್ಟ್ ಇನ್ನೇನು ಮುಗಿತಾ ಬರ್ತಿತ್ತು. ಎಲ್ಲ ಪೇರೆಂಟ್ಸು ಆಲ್ರೆಡಿ ಬಂದಿದ್ದರು. ನಾನೇ ಅನಿಸುತ್ತೆ ಸ್ವಲ್ಪ ಲಾಸ್ಟಿಗೆ ಬಂದಿದ್ದು ಅನಿಸುತ್ತೆ. ಇನ್ ಹೌಸ್ ಗ್ರ್ಯಾಜುಯೇಷನ್ ಡೇ ಅಂತ ಮಾಡ್ತಾಯಿದ್ರು. ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಈ ರೀತಿ ಗ್ರ್ಯಾಜುಯೇಷನ್ ಡೇ ಮಾಡಿದ್ರಲ್ಲ ಅಂತ. ಯಾಕಂದರೆ ಕಂಪ್ಯಾರಿಸನ್ ಅಂದರೆ ಸರಿ ತುಂಬ ಚೆನ್ನಾಗಿ ಮಾಡಿದರು, ಈ ಸರಿ ಈ ರೀತಿ ಮಾಡಿದ್ರು ಅಂತ ಹಲವಾರು ರೀಸನ್ಸ್ಗಳಿರುತ್ತೆ ಸ್ಕೂಲಲ್ಲಿ. ಅದು ನಾವು ಬ್ಲೇಮ್ ಮಾಡೋದಕ್ಕಾಗಲ್ಲ. ಗ್ರ್ಯಾಜುಯೇಷನ್ ಡೇ ಮುಗೀತು ಫೈನಲಿ. ನನ್ನ ಮಗಳೂ ಕೂಡ ಬಂದಳು. ಅಂದರೆ ಫೈಲ್ಸು, ಫೋಟೋ ಫ್ರೇಮು ಅದನ್ನೆಲ್ಲ ಇಶ್ಯೂಸ್ ಮಾಡಿದರು. ಮತ್ತು ಏನು ಗಿಫ್ಟ್ ಟ್ಯಾಂಪರ್ ಕೂಡ ಕೊಟ್ಟಿದ್ರಂತೆ. ನಾನು ಮನೆಗೆ ಹೋದ್ಮೇಲೆ ನಿಮಗೆ ಏನು ಗಿಫ್ಟ್ ಕೊಟ್ಟಿದ್ರು ಅಂತ ಕೂಡ ತೋರಿಸ್ತೀನಿ. ತುಂಬ ಅಂದರೆ ಲಾಸ್ಟ್ ಡೇ ಅಂದರೆ ನರ್ಸರಿ ಪ್ರೈಮರಿ ಸೆಕ್ಷನ್ ಮುಗಿದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕಾಲಿಡ್ತಿದ್ದಾರೆ. ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ಬಿಟ್ರು ಅಂತ ನನಗೆ ನೋಡೋಕ್ಕೆ ಆಗಲ್ಲ. ನೋಡ್ತಿದ್ದಂಗೆ ನನ್ನ ಮಗ ಪ್ರೆಗ್ನೆಂಟಲ್ಲಿ ಅವಳಿನ್ನೂ ಈಗ ತಾನೇ ಸ್ಕೂಲಿಗೆ ಜಾಯ್ನ್ ಆಗಿದ್ವಿ. ಆಗಲೇ LKG UKG 2 ಮುಗಿದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬಿಟ್ಲು. ಎಜುಕೇಷನ್ ವೈಸ್ ಎಲ್ಲ ಚೆನ್ನಾಗಿರಲಿ, ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಅಂದ್ಕೊತೀನಿ. ನನ್ನ ಮಗಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಇದ್ದರೆ ಸಾರಿ. ಅವನು ಯಾವಾಗಲೂ ಒಂದೇನಾದರೂ ಸೌಂಡ್ ಮಾಡ್ತಾನೆ ಇರ್ತಾನೆ. ಗಿಫ್ಟ್ ಕೊಟ್ಟಿದ್ರಲ್ಲ ಅದನ್ನು ಏನು ನಾನೇ ನೋಡ್ತೀನಿ ಅಂತ ತೊಗೊಂಡು ನೋಡ್ತಾಯಿದ್ಲು. ಇವನು ಅವಳ ಹತ್ರ ಏನಿದ್ರೂ ಬಿಡಲ್ಲ, ಫಸ್ಟು ನನಗೆ ಕೊಡು, ಆಮೇಲೆ ನೀನು ಮಿಕ್ಕಿದ್ದು ನೀನು ನೋಡ್ಕೊ ಅನ್ನೋ ಕ್ಯಾಟಗರಿ ಅವನದು. ಗಿಫ್ಟ್ ಬಿಚ್ಚಿದ್ಲು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ತೀನಿ ಇರು, ತಿನ್ನೋದಲ್ಲ ಇರು. ಬುದ್ಧ ಕೊಟ್ಟಿದ್ದಾರೆ ಗಿಫ್ಟ್ ಅಂತ. ನಮ್ಮ ಮನೇಲಿ ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ಶೋಕೇಶ್ ಇಲ್ಲ, ಎಲ್ಲಿ ಪ್ಲೇಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ, ಕಾಣಿಸ್ತಿದೆಯಾ? ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಬುದ್ಧ, ಕಾಣಿಸ್ತಿದೆ ಅಲ್ಲ? ಚೆನ್ನಾಗಿದೆ. ಮಧ್ಯಾಹ್ನದ ಊಟ ಪುಳಿಯೋಗರೆ ಇತ್ತು, ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ಅವಳು ಸ್ವಲ್ಪ ತಿಂದು ಅವನು ಸ್ವಲ್ಪ ಅನ್ನ ತಿಂದಿದ್ದ. ಮೊಟ್ಟೆ ಬುರ್ಜಿ ಥರ ಮಾಡಿಕೊಟ್ಟಿದ್ದೆ, ಹುರಿದ್ಕೊಟ್ಟಿದ್ದೆ, ಮಾಡಿಕೊಡು ಅಂತ ಕೇಳಿದ್ಲು. ಎಲ್ಲ ಊಟ ಮಾಡಿಕೊಂಡು ಮನೆಯವರು ಬಂದು ಅವರು ರೆಡಿ ಆದರು. ನಿಧಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಕೂಡ ರೆಡಿ ಆದೆ. ಇವಾಗ ಊರಿಗೆ ಹೊರಡ್ತಿದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡಿ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಅರ್ಜೆಂಟ್ಸು ಮಕ್ಳಿಗೆ ತೊಗೋಬೇಕು. ಆರಾಮಾಗಿದ್ದರೆ ಪಟ ಅಂತ ತೊಗೊಂಬಿಡ್ಬೋದು. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ನಾಳೆ ಹಬ್ಬ, ನಮ್ಮ ಮಾವನ ಮನೇಲಿ ಇವತ್ತು ಹಬ್ಬ. ಅಂದರೆ ಮಾಗಡಿ ಹತ್ರ ಒಂದು ಊರು. ತುಂಬ ಚೆನ್ನಾಗಿ ಲೈಟಿಂಗ್ಸ್ಗಳನ್ನ ಅರೇಂಜ್ ಮಾಡಿದರು. ಈ ಥರ ಊರಲ್ಲಿ ನೋಡೋದಕ್ಕೆ ಚೆಂದ. ಫುಲ್ಲು ಎಲ್ಲ ಊರ ಕಡೆನೂ ಹಬ್ಬ. ಇವಾಗ ಮಾರ್ಚ್ ತಿಂಗಳಂದರೆ ಇಡೀ ಮಾಗಡಿ ಸುತ್ತಮುತ್ತ ಎಷ್ಟು ಊರುಗಳಿದಾವೋ ಅಷ್ಟು ಊರಲ್ಲೆಲ್ಲ ಮಾರಿ ಹಬ್ಬ ಅಂತ ಮಾಡ್ತಾರೆ. ವರ್ಷಕ್ಕೊಂದ್ಸರಿ ನಮ್ಮೂರ ಹಬ್ಬ ಅಂತ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು. ನಾವು ಆರಾಮಾಗಿ ನನ್ನ ಮಗನೂ ಸುತ್ತಮುತ್ತ ಲೈಟಿಂಗ್ಸ್ ಎಲ್ಲ ನೋಡ್ತಾ, ನಾನು ಸುಮಾರು ಒಂದು 4-5 ತಿಂಗಳು ಮೇಲಾಗೋಗಿತ್ತು ಊರಿಗೆ ಹೋಗಿ. ಊರ ಕಡೆನೇ ಹೋಗಿರಲಿಲ್ಲ. ಮನೆ ಬಿಟ್ಟಾಗಲೇ ಟೈಮ್ ಆಗೋಗಿತ್ತು. ಒಂದು 6 ಗಂಟೆ 6:15 ಆಗಿತ್ತು. ಊರು ತಲುಪಿದಾಗ ಒಂದು 7:45 7:50 ಆಗಲಿಕ್ಕೆ ಬಂತು. ಊರು ನೋಡೋದಕ್ಕೆ ಖುಷಿ. ಅಂತೂ ಇಂತೂ ನಮ್ಮೂರಿಗೆ ಎಂಟ್ರಿ ಕೊಟ್ವಿ. ಊರು ದೇವಸ್ಥಾನದ ಮುಂದುಗಡೆನೇ ಇರೋದು ಆಂಜನೇಯನ ದೇವಸ್ಥಾನ. ಒಳಗಡೆ ಗ್ರಾಮ ದೇವತೆ ದೇವಸ್ಥಾನ ಇದೆ. ಇದೇ ನಮ್ಮ ಮಾವನ ಮನೆ, ಅಂದರೆ ಅಜ್ಜಿಯ ಮನೆ. ಹೋದ್ವಿ, ಎಲ್ಲ ಮಾತಾಡಿಕೊಂಡು. ಆಲ್ರೆಡಿ 8 ಗಂಟೆ ಆಗೋಗಿತ್ತು. ಇನ್ನೇನು ಅವರು ಊರಿಗೆ ಹೊರಡಬೇಕಾಗಿತ್ತು. ನಾನು ಇಲ್ಲೇ ಉಳ್ಕೊಂಡೆ. ಅವ್ರ ಮಾಗಡಿಲಿ ಯಾರೋ ಸ್ವಲ್ಪ ಕರ್ಕೊಂಡು ಊರಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಬಂದ ತಕ್ಷಣ ಊಟ ತುಂಬಾ ಚೆನ್ನಾಗಿತ್ತು. ಊರ ಕಡೆ ಮಾಮೂಲಿ ಗೊತ್ತೇ ಇರುತ್ತಲ್ಲ, ಮುದ್ದೆ, ಅನ್ನ, ಮಟನ್ ಸಾಂಬಾರು, ಕಾಳು ಗೊಜ್ಜು, ಬೋಟಿ ಗೊಜ್ಜು, ಚಿಕನ್ ಫ್ರೈ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮೂರ್ದು ಹಬ್ಬನೂ ಇದೆ, ಅದ್ರದ್ದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸೇರಿಸಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. 25 ಮಿನಿಟ್ಸ್ ಮೇಲೆ ಹೋಗುತ್ತೆ, ನಿಮಗೂ ನೋಡಲಿಕ್ಕೆ ಬೋರ್ ಆಗುತ್ತೆ. ನಾಳೆ ತಪ್ಪದೆ ನಮ್ಮ ಊರಿನ ಮಾರಿ ಹಬ್ಬದ ಏನೇನು ಮಾಡಿದ್ವಿ, ಹೇಗಿತ್ತು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ನಮ್ಮೂರಿನ ಹಬ್ಬದೊಂದಿಗೆ ಸಿಗ್ತೀನಿ. ಸಿ ಯು, ಬಾಯ್.